ನಮಸ್ಕಾರ. ಸಾಮಾನ್ಯವಾಗಿ ಪ್ರತಿಯೊಂದು ಟೀಮ್ ಕೂಡ ತಪ್ಪು ಮಾಡುತ್ತೆ. ಆದರೆ ಎಲ್ಲ ಟೀಮ್ಗಳು ಅದರಿಂದ ಪಾಠ ಕಲಿಯಲ್ಲ, ಬೆಳೆಯಲ್ಲ. ಯಾಕಿರ್ಬೋದು? ಯಾಕಂದ್ರೆ ಕೇವಲ ತಪ್ಪನ್ನು ಒಪ್ಕೊಂಡ್ರೆ ಸಾಕಾಗಾಗ ಅದರಿಂದ ಕಲಿಯೋಕೆ ಒಂದು ಸರಿಯಾದ ಸಿಸ್ಟಮ್ ಬೇಕು. ಸೊ ಇವತ್ತು ನಾವು ತಪ್ಪುಗಳನ್ನೇ ಹೇಗೆ ಬೆಳವಣಿಗೆ ಮೆಟ್ಲುಗಳಾಗಿ ಮಾಡ್ಕೋಬೋದು ಅನ್ನೋ ಒಂದು ಫ್ರೇಮ್ವರ್ಕ್ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಏನೋ ಎಡವಟ್ಟಾದಾಗ ಆಫೀಸ್ನಲ್ಲಿ ಹೇಗಿರುತ್ತೆ? ಒಂಥರ ಗೊಂದಲ, ಟೆನ್ಷನ್ ಅಲ್ವಾ? ಇದು ಬಹುತೇಕ ಎಲ್ಲರಿಗೂ ಆಗಿರೋ ಅನುಭವ. ಆದರೆ ಚಾಂಪಿಯನ್ ಟೀಮ್ಗಳು ಆ ಗೊಂದಲದಲ್ಲೇ ಉಳಿದ್ಬಿಡಲ್ಲ. ಅವರು ಒಂದು ನಿರ್ದಿಷ್ಟ ಯೋಜನೆಯನ್ನ ಫಾಲೋ ಮಾಡ್ತಾರೆ. ಹಾಗಾದ್ರೆ ಆ ಯೋಜನೆಯ ಮೊದಲ ಹೆಜ್ಜೆ ಏನ್ ಗೊತ್ತಾ? ನೋಡಿ, ಈ ಫ್ರೇಮ್ವರ್ಕ್ನ ಮೊದಲನೇ ಹಂತವೇ ತಪ್ಪಿನ ಅಂಗರಚನಾಶಾಸ್ತ್ರ, ಅಂದ್ರೆ ತಪ್ಪನ್ನ ಪೋಸ್ಟ್ಮಾರ್ಟಮ್ ಮಾಡೋದು. ಇಲ್ಲಿ ನಮ್ಮ ಗುರಿ ಯಾರು ತಪ್ಪು ಮಾಡಿದ್ದು ಅಂತ ಬೆರಳು ತೋರಿಸೋದಲ್ಲ, ಬದಲಾಗಿ ಒಬ್ಬ ಡಿಟೆಕ್ಟಿವ್ ತರ ಏನಾಯ್ತು ಮತ್ತು ಯಾಕಾಯ್ತು ಅಂತ ಆಳವಾಗಿ ತನಿಖೆ ಮಾಡೋದು. ಈ ಹಂತದಲ್ಲಿ ಯಾವುದೇ ಭಾವನೆಗಳಿಗೆ ಜಾಗವಿಲ್ಲ. ಮೊದಲು ಫ್ಯಾಕ್ಟ್ಸ್ ಮಾತ್ರ. ನಾವು ಏನ್ ಮಾಡ್ಬೇಕನ್ಕೊಂಡಿದ್ವಿ, ಕೊನೆಗೆ ಏನಾಯ್ತು, ಈ ಎರಡರ ನಡುವೆ ಇರೋ ಗ್ಯಾಪ್ ಇದೆಯಲ್ಲ, ಅದೇ ನಾವು ಮಾಡಿದ್ದ ತಪ್ಪು. ಇದನ್ನ ಸ್ಪಷ್ಟವಾಗಿ ಬರೆದಿಟ್ಕೊಂಡ್ರೆ ಮುಂದಿನ ಅನಾಲಿಸಿಸ್ಗೆ ಒಂದು ಗಟ್ಟಿ ಅಡಿಪಾಯ ಸಿಕ್ಕಾಗೆ. ಇದನ್ನ ಕೇವಲ ಒಂದು ಟೈಮ್ಲೈನ್ ಅಂತ ಅಂದ್ಕೋಬೇಡಿ. ಇದೊಂದು ಕಥೆ. ಪ್ಲಾನ್ ಹೇಗೆ ಶುರುವಾಯಿತು, ಎಲ್ಲಿ ದಾರಿ ತಪ್ಪಿತು, ತಪ್ಪು ಯಾವಾಗ ನಮ್ಮ ಗಮನಕ್ಕೆ ಬಂತು, ಹೀಗೆ ಒಂದರ ಪಕ್ಕ ಒಂದಿಟ್ಟು ನೋಡಿದಾಗ ಯಾವ ನಿರ್ಣಾಯಕ ಹಂತದಲ್ಲೂ ಎಡವಟ್ಟಾಯಿತು ಅನ್ನೋದು ಕ್ಲಿಯರಾಗಿ ಕಾಣಿಸುತ್ತೆ. ಮೇಲ್ನೋಟಕ್ಕೆ ಕಾಣೋ ಸಮಸ್ಯೆಗಳೆಲ್ಲ ಬರೀ ಸಿಂಪ್ಟಮ್ಸ್, ಅಂದ್ರೆ ರೋಗ ಲಕ್ಷಣಗಳಿದ್ದ ಹಾಗೆ. ನಿಜವಾದ ಕಾರಣ ಇನ್ನೂ ಆಳದಲ್ಲಿರುತ್ತೆ. ಅದನ್ನೇ ನಾವು ರೂಟ್ ಕಾಸ್ ಅನಾಲಿಸಿಸ್ ಅಂತ ಕರೆಯೋದು. ಇದು ಯಾರನ್ನ ಬ್ಲೇಮ್ ಮಾಡಬೇಕು ಅಂತ ಹುಡುಕಲ್ಲ, ಬದಲಾಗಿ ಯಾವ ಪ್ರಾಸೆಸ್ ಮುರಿದ್ಬಿದ್ದಿದೆ ಅಥವಾ ಯಾವ ಅಸಂಪ್ಷನ್ ತಪ್ಪಾಗಿದೆ ಅಂತ ಹುಡುಕುತ್ತೆ. ಇಲ್ಲಿ ನಾವು ಕೆಲವು ಗಂಭೀರವಾದ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕಾಗತ್ತೆ. ಏನಾಯ್ತು ಅನ್ನೋದರಿಂದ ಯಾಕಾಯ್ತು ಅನ್ನೋ ಕಡೆಗೆ ನಮ್ಮ ಫೋಕಸ್ ಶಿಫ್ಟ್ ಆಗಬೇಕು. ಇದು ಪ್ರೋಸೆಸ್ನಲ್ಲಿರೋ ದೋಷನ, ಕಮ್ಯುನಿಕೇಷನ್ ಗ್ಯಾಪ್ನಿಂದ ಆಗಿದ್ದ, ಅಥವಾ ಸ್ಕಿಲ್ಸ್ ಕಡಿಮೆ ಇದ್ದಿದ್ದಕ್ಕ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಪರಿಹಾರದ ದಾರಿ ತನ್ನಿಂದ ತಾನೇ ತೆರೆದುಕೊಡುತ್ತೆ. ನೋಡಿ, ಒಂದು ತಪ್ಪಿನ ಬೆಲೆ ಅಂದ್ರೆ ಬರೀ ಹಣಕಾಸಿನ ನಷ್ಟ ಅಂತ ಅನ್ಕೋಬಾರ್ದು. ಅದು ನಮ್ಮ ಆಪರೇಷನ್ಸ್ ಮೇಲೆ, ನಮ್ಮ ಕಸ್ಟಮರ್ಗಳ ನಂಬಿಕೆ ಮೇಲೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಟೀಮ್ನ ಮೊರಾಲ್ ಅಂದ್ರೆ ಮನೋಬಲದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ ಸಿಸ್ಟಮ್ಯಾಟಿಕ್ಕಾಗಿ ನೋಡಬೇಕು. ಆಗ ಮಾತ್ರ ನಷ್ಟದ ಪೂರ್ತಿ ಚಿತ್ರಣ ಸಿಗುತ್ತೆ. ಸರಿ, ಇಲ್ಲಿವರೆಗೆ ನಾವು ತಪ್ಪನ್ನ ಚೆನ್ನಾಗಿ ಅನಲೈಸ್ ಮಾಡಿದ್ವಿ. ಈಗ ಆಕ್ಷನ್ ಟೈಮ್. ಈ ಹಂತದಲ್ಲಿ ಹಿಂದೆ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಈಗೇನ್ ಮಾಡಬೇಕು ಮತ್ತು ಮುಂದೆ ಏನ್ ಮಾಡಬೇಕು ಅನ್ನೋ ಕಡೆಗೆ ನಾವು ಹೋಗ್ತೀವಿ. ಇದು ಡಯಾಗ್ನೋಸಿಸ್ನಿಂದ ಟ್ರೀಟ್ಮೆಂಟ್ ಕಡೆಗೆ ಹೋಗೋ ಪ್ರಯಾಣ ಇದ್ದಾಗೆ. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ತಕ್ಷಣದ ಪರಿಹಾರ ಬೇರೆ, ಶಾಶ್ವತ ಪರಿಹಾರ ಬೇರೆ. ಸರಿಪಡಿಸುವ ಕ್ರಮಗಳು ಅಂದ್ರೆ ಸದ್ಯಕ್ಕೆ ಹತ್ತಿರೋ ಬೆಂಕಿಯನ್ನ ನಂದಿಸೋದು. ಆದರೆ ಪ್ರಕ್ರಿಯೆಯ ಬದಲಾವಣೆಗಳು ಅಂದ್ರೆ ಮುಂದೆಂದೂ ಬೆಂಕಿ ಹತ್ತದ ಹಾಗೆ ಸಿಸ್ಟಮ್ನಲ್ಲೇ ಬದಲಾವಣೆ ತರೋದು. ನಮಗೆರಗೂ ಬೇಕು. ನಮ್ಮ ರಿವ್ಯೂ ಪ್ರಾಸೆಸ್ನಲ್ಲಿ ಒಂದು ಬ್ಲೈಂಡ್ ಸ್ಪಾಟ್ ಇತ್ತು. ಇದು ಎಷ್ಟು ಪವರ್ಫುಲ್ ಆದ ಲರ್ನಿಂಗ್ ನೋಡಿ. ಇದು ಯಾರೊಬ್ಬರನ್ನೂ ದೂಷಿಸ್ತಾ ಇಲ್ಲ, ಬದಲಿಗೆ ಸಿಸ್ಟಮ್ನಲ್ಲೇ ಇದ್ದ ಒಂದು ದೋಷವನ್ನ ಸ್ಪಷ್ಟವಾಗಿ ಗುರುತಿಸ್ತಾ ಇದೆ. ಒಂದು ತಪ್ಪಿನಿಂದ ಇಂಥ ಒಂದು ಸ್ಪಷ್ಟವಾದ ಪಾಠ ಕಲಿತ್ರೆ ಆ ತಪ್ಪು ಖಂಡಿತ ವೇಸ್ಟ್ ಆಗಲ್ಲ. ಪಾಠ ಕಲಿತ ತಕ್ಷಣ ನಮ್ಮ ಕೆಲಸ ಮುಗಿಯಲ್ಲ. ನಿಜವಾದ ಕೆಲಸ ಶುರುವಾಗೋದೇ ಈಗ. ನಾವು ಕಲಿತ ಪಾಠವನ್ನ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು, ನಮ್ಮ ಸಿಸ್ಟಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಹೇಗೆ? ಈ ಹಂತದಲ್ಲಿ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಈ 4 ಹಂತಗಳು ಭವಿಷ್ಯದಲ್ಲಿ ನಮ್ಮನ್ನ ಸೇಫ್ ಆಗಿಡೋಕೆ ಹೆಲ್ಪ್ ಮಾಡ್ತವೆ. ನಮ್ಮ ವರ್ಕಿಂಗ್ ಪ್ರೊಸೀಜರ್ಗಳನ್ನ ಅಪ್ಡೇಟ್ ಮಾಡೋದು, ಸಮಸ್ಯೆ ದೊಡ್ಡದಾಗೋ ಮೊದಲೇ ಅಲರ್ಟ್ ಕೊಡೋ ಸಿಸ್ಟಮ್ಗಳನ್ನ ಹಾಕೋದು, ರೆಗ್ಯುಲರ್ ಆಗಿ ಎಲ್ಲ ಸರಿಯಿದ್ಯಾ ಅಂತ ಚೆಕ್ ಮಾಡ್ತಾ ಇರೋದು, ಮತ್ತು ಯಾರು ಯಾವುದಕ್ಕೆ ಜವಾಬ್ದಾರರು ಅನ್ನೋದನ್ನ ಕ್ಲಿಯರ್ ಮಾಡೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಸಿಗೋ ಫಲಿತಾಂಶ ಏನು? ಇದು ಕೇವಲ ಒಂದು ಸಮಸ್ಯೆನ ಬಗೆಹರಿಸೋದಲ್ಲ, ಇದು ನಮ್ಮ ಟೀಮ್ನ ಕೆಪಾಸಿಟಿಯನ್ನೇ ಹೆಚ್ಚಿಸುತ್ತೆ. ಪ್ರತಿ ತಪ್ಪಿನ ನಂತರ ಈ ಫ್ರೇಮ್ವರ್ಕ್ ಬಳಸಿದಾಗ ಟೀಮ್ ಇನ್ನಷ್ಟು ಪ್ರಬುದ್ಧ, ಇನ್ನಷ್ಟು ದಕ್ಷ ಮತ್ತು ಇನ್ನಷ್ಟು ಆತ್ಮವಿಶ್ವಾಸದಿಂದ ಕೂಡಿರುತ್ತೆ. ಈಗ ನಾವು ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಹಂತಕ್ಕೆ ಬಂದಿದ್ದೇವೆ. ಈ ಫ್ರೇಮ್ವರ್ಕ್ ಕೇವಲ ತಪ್ಪು ಸರಿಮಾಡೋ ಟೂಲ್ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ವೆಪನ್. ಹಿನ್ನಡೆಗಳನ್ನೇ ನಮ್ಮ ಮುಂದಿನ ಯಶಸ್ಸಿಗೆ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ಈ ಹಂತ ನಮಗೆ ಹೇಳ್ಕೊಡುತ್ತೆ. ನೋಡಿ, ಪ್ರತಿಯೊಂದು ದೊಡ್ಡ ತಪ್ಪಿನಿಂದ ನೂರಾರು ವಿಷಯ ಕಲಿಯಬಹುದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದರಿಂದ ಒಂದೇ ಒಂದು ಅತ್ಯಂತ ಶಕ್ತಿಯುತವಾದ ಪಾಠವನ್ನ ಗುರುತಿಸಬೇಕು. ಆ ಒಂದು ಪಾಠ ನಮ್ಮ ಮುಂದಿನ ಎಲ್ಲ ನಿರ್ಧಾರಗಳನ್ನ ಮತ್ತು ಸ್ಟ್ರಾಟಜಿಯನ್ನ ರೂಪಿಸೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶ ಏನು? ತುಂಬಾ ಸಿಂಪಲ್.
ತಪ್ಪುಗಳನ್ನ ಮುಚ್ಚಿಹಾಕ್ಬೇಕಾದ ಅವಮಾನಕರ ವೈಫಲ್ಯಗಳು ಅಂತ ನೋಡೋದನ್ನ ನಿಲ್ಲಿಸ್ಬೇಕು. ಬದಲಾಗಿ ಅವುಗಳನ್ನ ಅಮೂಲ್ಯವಾದ ಡೇಟಾ ಅಂತ ನೋಡಬೇಕು. ಈ ಡೇಟಾವನ್ನ ಸರಿಯಾಗಿ ವಿಶ್ಲೇಷಿಸಿದರೆ ಅದು ನಮ್ಮನ್ನ ಇನ್ನಷ್ಟು ಬಲಪಡಿಸುವ ಒಳನೋಟಗಳನ್ನ ನೀಡುತ್ತೆ. ಹಾಗಾಗಿ ಮುಂದಿನ ಬಾರಿ ಒಂದು ತಪ್ಪು ನಡೆದಾಗ ಯಾರು ಕಾರಣ ಅಂತ ಕೇಳೋ ಬದಲು ಈ ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ: ಈ ತಪ್ಪನ್ನು ನಮ್ಮ ಭವಿಷ್ಯದ ಸ್ಟ್ರಾಟಜಿ ಮತ್ತು ಟೀಮ್ನ ಕೆಪಾಸಿಟಿಯನ್ನ ಬಲಪಡಿಸುವ ಒಂದು ಗ್ರೋತ್ ಆಪರ್ಚುನಿಟಿಯಾಗಿ ಹೇಗೆ ಬದಲಾಯಿಸಬಹುದು? ಈ ಒಂದು ಪ್ರಶ್ನೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ ಮತ್ತು ನಮ್ಮನ್ನ ತಪ್ಪಿನಿಂದ ಪಾಂಡಿತ್ಯದತ್ತ ಕೊಂಡೊಯ್ಯುತ್ತೆ.